ಮೀಡಿಯಾ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಂಗನಾಥ್. ಕಳೆದ ತಿಂಗಳಿಡೀ ರಾಷ್ಟ್ರಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದಂತಹ ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ತನಿಖಾ ದಳ ಸೆಂಟ್ರಲ್ ಬ್ಯೂರೋ ಇನ್ವೆಸ್ಟಿಗೇಷನ್ ಇವತ್ತೊಂದು ಚಾರ್ಜ್ ಶೀಟ್ ಅನ್ನ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿತು. ಆ ಪಟ್ಟಿಯಲ್ಲಿ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವಾಗಿರುವಂತೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗೆ NTA ಸಂಬಂಧಿಸಿದಂತಹ ಅಧಿಕಾರಿಗಳೇ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಮಾಫಿಯಾದಲ್ಲಿ ಭಾಗಿಯಾದ್ರ. ಅದರ ಜೊತೆಗೆ ಕೋಚಿಂಗ್ ಸೆಂಟರ್ಗಳನ್ನು ನಡೆಸುವಂತಹ ಕೋಚಿಂಗ್ ಸೆಂಟರ್ಗಳ ನಿರ್ವಾಹಕರು ಈ ಮಾಫಿಯಾದಲ್ಲಿ ಭಾಗಿಯಾದ್ರ ಎನ್ನುವಂತಹದ್ದು ಮುಖ್ಯವಾದ ವಿಚಾರ. ಇದೇ ವಿಷಯದ ಬಗ್ಗೆ ಇವತ್ತು ಮಾತನಾಡ್ತೀನಿ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಪ್ರಮುಖ ಅಂಶಗಳನ್ನ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಕಳೆದ ತಿಂಗಳಲ್ಲಿ ದೇಶದಲ್ಲಿ ಚರ್ಚೆ ಆಗಿದ್ದಂಥದ್ದು ಒಂದೇ ವಿಷಯ, ಅಂದ್ರೆ ಪ್ರಮುಖವಾಗಿ ಚರ್ಚೆಯಾದಂಥದ್ದು ಒಂದೇ ವಿಷಯ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅದರ ಸುತ್ತಲಿನ ಚರ್ಚೆಗಳು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಮಾಡಿತು. ಆ ಪ್ರತಿಭಟನೆಗೆ ಮಣಿದು ಕೇಂದ್ರ ಸರ್ಕಾರ ಅಂದಿನ ಕೇಂದ್ರ ಶಿಕ್ಷಣ ಸಚಿವರಾಗಿದ್ದಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡಿತು. ಅದರ ಜೊತೆಗೆ ಮೋದಿ ಅವರು ಒಂದಷ್ಟು ವಿಡಿಯೋ ಸಂದೇಶಗಳನ್ನ ಈ ದೇಶದ ಯುವ ಜನತೆಗೆ ಕಳಿಸಿದ್ರು. ಪ್ರತಿಭಟನೆಯ ಸಂದರ್ಭದಲ್ಲಿ ಯಾಕೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು ಎನ್ನುವಂತಹ ವಿಷಯ ಮುಖ್ಯವಾಹಿನಿಗೆ ಬಂತು ಅಂತ ಅಂದ್ರೆ, ನಾಳೆ ಅಥವಾ ಇವತ್ತೋ ಅಥವಾ ನಾಡಿದ್ದೋ ಅಥವಾ ನಿನ್ನೆನೋ ಯಾವಾಗೇ ಆಗಿರಲಿ NTA ಏನಾದರೂ ಬದಲಾವಣೆ ಮಾಡಬೇಕು, ಯಾರನ್ನಾದ್ರೂ ಬದಲಾಯಿಸಬೇಕು, ಅದು ಹೇಗೆ ನಡಿಬೇಕು ಎನ್ನುವಂಥದ್ದನ್ನ ನಿರ್ಧಾರ ಮಾಡುವಂಥದ್ದು ಕೇಂದ್ರ ಸರ್ಕಾರ. ಹಾಗಾಗ್ಬಿಟ್ಟು ಕೇಂದ್ರ ಶಿಕ್ಷಣ ಸಚಿವರು ಇದರ ನೈತಿಕ ಹೊಣೆಯನ್ನ ಹೊರಬೇಕು. NTA ಒಂದು ಅಪ್ಪ ಅಮ್ಮ ಅಂತ ಇದ್ರೆ ಅದು ಕೇಂದ್ರ ಸರ್ಕಾರ. ಆ ಕಾರಣಕ್ಕೆ ಕೇಂದ್ರ ಶಿಕ್ಷಣ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಎನ್ನುವಂಥ ಚರ್ಚೆಗಳು ಎದ್ದಂಥದ್ದು. ಯಾರು ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿದ್ದಾರೆ, ಇಲ್ಲ ಅವರಿಂದನೇ ಆಗಿದೆ ಎನ್ನುವಂತಹ ಆರೋಪವನ್ನ ಯಾರು ಕೂಡ ಮಾಡಲಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಈ ಅಕ್ರಮದಲ್ಲಿ ಅಥವಾ ಈ ಮಾಫಿಯಾದಲ್ಲಿ ಪಾತ್ರ ವಹಿಸಿದೆ ಅಂತ ಯಾರು ಕೂಡ ಮಾತಾಡಲಿಲ್ಲ. ಯಾರ ವಾದ ಕೂಡ ಅದಾಗಿರಲಿಲ್ಲ. ಯಾಕೆ ರಾಜೀನಾಮೆಯನ್ನ ಕೊಡಬೇಕು ಅನ್ನೋ ಪರಿಸ್ಥಿತಿ ಸನ್ನಿವೇಶ ಬಂತು ಅಂದ್ರೆ, ಇವತ್ತು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ NTA ಅಧಿಕಾರಿಗಳೇ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ. ಅದರ ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಂತಹದ್ದು. This is what exactly I have argued from starting day. ಪ್ರಾರಂಭದ ದಿನದಿಂದಲೂ ಕೂಡ ಇವತ್ತಿನವರೆಗೂ ಕೂಡ ನಮ್ಮ ಆರ್ಗ್ಯುಮೆಂಟ್ ಏನು ಅಂತಂದ್ರೆ, ನಮ್ಮ ವಾದ ಏನು ಅಂತಂದ್ರೆ, NTA ಒಂದು ಅಪ್ಪ ಅಮ್ಮ ಅಂತ ಇದ್ರೆ ಅದು ಕೇಂದ್ರ ಸರ್ಕಾರ. NTA ಇಂದ ಆಗಿರುವಂತಹ ಲೋಪ ಇದು. ಹಾಗಾಗ್ಬಿಟ್ಟು ಕೇಂದ್ರ ಸಚಿವರು ನೈತಿಕ ಹೊಣೆ ಹೊರಬೇಕು ಎನ್ನುವಂಥದ್ದು ನಮ್ಮ ವಾದ ಅಷ್ಟೇ. ಇನ್ನು ಚಾರ್ಜ್ ಶೀಟ್ ಕಡೆ ಹೋಗೋಣ. ಚಾರ್ಜ್ ಶೀಟ್ ನಲ್ಲಿ CBI ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಪ್ರಮುಖ ಅಂಶ, NTA ರಾಸಾಯನಶಾಸ್ತ್ರ ವಿಷಯ ತಜ್ಞ PV ಕುಲಕರ್ಣಿ ಕಳೆದ ಏಪ್ರಿಲ್ 25ರಿಂದ 27ರವರೆಗೆ ಪುಣೆಯಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ನಡೆಸಿದ್ದರು. ಆ ವೇಳೆ ವಿದ್ಯಾರ್ಥಿಗಳಿಗೆ ನೀಟ್ ಪರೀಕ್ಷೆಯಲ್ಲಿ ಬಂದಿದ್ದಂತಹ ಅದೇ ಪ್ರಶ್ನೆಗಳು ಹಾಗೂ ಅದಕ್ಕೆ ಉತ್ತರಗಳನ್ನು ಕೂಡ ಹೇಳಿಕೊಟ್ಟಿದ್ರು ಎನ್ನುವಂತಹ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿರುವಂತಹದ್ದು. ಅದರ ಜೊತೆಗೆ ಇದೇ ರೀತಿಯ ವಿಶೇಷ ತರಗತಿಗಳು ಲಾತೂರ್ನಲ್ಲಿಯೂ ಕೂಡ ನಡೆದಿದ್ವು ಎನ್ನುವಂಥದ್ದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ವಿದ್ಯಾರ್ಥಿಗಳ ನೋಟ್ಬುಕ್ ನಲ್ಲಿ ಬರೆದಿದ್ದಂತಹ ಪ್ರಶ್ನೆಗಳು ಮತ್ತು ಸೋರಿಕೆಯಾದಂತಹ ಪ್ರಶ್ನೆ ಪತ್ರಿಕೆಯೊಂದಿಗೆ ಸಾಮ್ಯತೆ ಹೊಂದಿವೆ. ದೇರ್ ಇಸ್ ಸಿಮಿಲಾರಿಟಿ, ಕ್ವಶನ್ಸ್ ಇಸ್ ದೇರ್, ಸೇಮ್ ಪ್ರಶ್ನೆಗಳಿರುವಂತಹದ್ದು ಎನ್ನುವಂತಹ ಒಂದು ಸ್ಫೋಟಕ ಮಾಹಿತಿ ಬೆಳಕಿಗೆ ಬಂದಿದೆ, ಉಲ್ಲೇಖಿಸಲಾಗಿದೆ ಚಾರ್ಜ್ ಶೀಟ್ ನಲ್ಲಿ. ಅದರ ಜೊತೆಗೆ ಕುಲಕರ್ಣಿ ಅವರ ಮೊಬೈಲ್ನಿಂದ ರಾಸಾಯನಶಾಸ್ತ್ರ ಪ್ರಶ್ನೆಗಳ ಫೋಟೋಗಳು, ಅಭ್ಯರ್ಥಿಗಳು ಹಾಗೂ ಅವರ ಪೋಷಕರೊಂದಿಗೆ ನಡೆದ ಸಂಭಾಷಣೆಗಳು ಸೇರಿದಂತೆ ಹಲವು ಪ್ರಮುಖ ಡಿಜಿಟಲ್ ಸಾಕ್ಷ್ಯಗಳು ಕೂಡ ಪತ್ತೆಯಾಗಿದ್ದಾವೆ. ಈ ಡಿಜಿಟಲ್ ಸಾಕ್ಷ್ಯಗಳು ಪತ್ತೆಯಾಗಿರೋದೇನಿದೆಯಲ್ವಾ, ಇದು ಕೇಸಿನ ತನಿಖೆಗೆ, ಪ್ರಕರಣದ ತನಿಖೆಗೆ ಒಂದು ಬೇರೆಯದ್ದೇ ಆದಂತಹ ಪುಷ್ಟಿ ಕೊಡುತ್ತೆ. ಇನ್ನು ಬಳಿಕ ಒಬ್ಬ ಪೋಷಕರು ಕುಲಕರ್ಣಿ ಅವರನ್ನ ಸಂಪರ್ಕಿಸಿ ಅವರು ಹೇಳಿದ್ದ ಪ್ರಶ್ನೆಗಳೇ ಪರೀಕ್ಷೆಯಲ್ಲಿ ಬಂದಿದ್ದರಿಂದ ಅವರಿಗೆ ವಾಚ್ ಒಂದನ್ನ ಗಿಫ್ಟ್ ಕೊಡುವುದಾಗಿ ಬಯಸಿದ್ದಾರೆ ಎನ್ನುವಂಥದ್ದು ಬೆಳಕಿಗೆ ಬಂದಿದೆ. ಅದರ ಜೊತೆಗೆ ಭೌತಶಾಸ್ತ್ರ
ಪ್ರಶ್ನೆ ಪತ್ರಿಕೆ ಪಡೆಯಲು ಕೂಡ ಕುಲಕರ್ಣಿ ಅವರು ಪ್ರಯತ್ನ ಮಾಡಿದ್ರು ಎನ್ನುವಂತಹ ಒಂದು ಮಾಹಿತಿ ಇದೆ. ಇನ್ನು ಕೆಮಿಸ್ಟ್ರಿ ಮುಗೀತು. ಫಿಸಿಕ್ಸ್ ಭೌತಶಾಸ್ತ್ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ. 25,000 ರೂಪಾಯಿಗಳಿಗೆ ಒಬ್ಬ ವಿಷಯ ತಜ್ಞರು ಭೌತಶಾಸ್ತ್ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಯಥಾವತ್ತು ಚಾರ್ಜ್ ಶೀಟ್ ನಲ್ಲಿ ಇರೋದು ಹೇಳ್ತಿದ್ದೀನಿ. ಯಾಕೆ ನಾನು ಕಾನ್ಶಿಯಸ್ ಆಗ್ತಿದ್ದೀನಿ ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಅಂಶಗಳನ್ನ ಯಥಾವತ್ತು ನಿಮಗೆ ಮನದಟ್ಟು ಮಾಡಿಸಬೇಕು ಅನ್ನೋ ಕಾರಣಕ್ಕೆ. ಭೌತಶಾಸ್ತ್ರ ವಿಷಯದ ತಜ್ಞೆ ಮನೀಷಾ ಹವಲ್ದಾರ್ ಅವರು 25,000 ರೂಪಾಯಿ ಪಡೆದು ಪ್ರಶ್ನೆ ಪತ್ರಿಕೆಗಳನ್ನ ಸೋರಿಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಪರೀಕ್ಷೆಗೆ 8 ದಿನಗಳ ಮುಂಚೆಯೇ ಅವರ ಮೊಬೈಲ್ನಲ್ಲಿ ಕೈ ಬರಹದ ಪ್ರಶ್ನೆಗಳು ಇದ್ದವು ಎನ್ನುವಂತಹ ವಿಷಯ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಅವರು ಆ ಪ್ರಶ್ನೆಗಳನ್ನ ಮತ್ತೊಬ್ಬ ಆರೋಪಿ ತೇಜಸ್ ಶಾಗೆ ಕಳಿಸಿಕೊಟ್ಟಿದ್ದರು. ಆತ ಅವುಗಳನ್ನ ಬೇರೆಯ ಕಡೆಗೆ ರವಾನೆ ಮಾಡಿದ್ದ ಎನ್ನುವಂತಹ ಅಂಶ. ಇನ್ನು ನಾವು ನಾವು ಮಾಧ್ಯಮಗಳು ಅಂತಲ್ಲ, ಮಾಧ್ಯಮಗಳನ್ನು ಹೊರತುಪಡಿಸಿ ಅನೇಕರದ್ದು ಒಂದು ವಾದ ಏನು ಅಂತಂದ್ರೆ, ಈ ರೀತಿಯಾದಂತಹ ಹುಳುಗಳಿದಾವಲ್ಲ NTA ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯಲ್ಲಿ ಈ ರೀತಿಯಾದಂತಹ ಕೆಲ ಹುಳಗಳೇನಿದಾವಲ್ಲ ಅವುಗಳನ್ನ ಹೊರಗಾಕಿ ಅವುಗಳ ಮೇಲೆ ಕ್ರಮ ಕೈಗೊಳ್ಳಿ. ಹುಳುಗಳು ಮೀನ್ಸ್ ಇವರು ವಿಷಯ ತಜ್ಞರು, ಸೋಕಾಲ್ಡ್ ವಿಷಯ ತಜ್ಞರು ಅಂತ ಕರೆಸಿಕೊಂಡಂತಹ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡಿದಂತಹ ಆರೋಪ ಇದೆ. ಆರೋಪ ಸಾಬೀತಾಗಿಲ್ಲ, ಮಾಡಿದ್ದರೆ ಒಂದು ವೇಳೆ ಅವ್ರು ನಾನು ಹೇಳ್ತಾ ಇರೋದು. ಈ ರೀತಿಯಾಗಿ ವ್ಯವಸ್ಥೆಯಲ್ಲಿ ಇದ್ದುಕೊಂಡು ಒಂದು ವ್ಯವಸ್ಥೆಯಲ್ಲಿ ಲೋಪವನ್ನು ಎಸಗುವಂತಹ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು, ಇಂತಹ ಕಚಡಗಳ ಮೇಲೆ ಕ್ರಮ ಆಗಬೇಕು ಎನ್ನುವಂಥದ್ದು ನಮ್ಮ ವಾದ ಆಗಿತ್ತು. ಅದರ ಜೊತೆಗೆ ಇನ್ನೊಂದು ಮನೆಯಲ್ಲೇ ಜೀವಶಾಸ್ತ್ರದ ತರಗತಿಗಳು ಎನ್ನುವಂಥ ಪಾಯಿಂಟ್. ಇನ್ನೊಬ್ಬ ಆರೋಪಿ ಮನೀಷಾ ಗುರುನಾಥ್ ಮಂದಾರೆ ಅವರು ತಮ್ಮ ನಿವಾಸದಲ್ಲೇ ಜೀವಶಾಸ್ತ್ರದ ತರಗತಿಗಳನ್ನು ನಡೆಸುತ್ತಿದ್ರು. ವಿದ್ಯಾರ್ಥಿಗಳಿಗೆ ಹೊಸ NCERT ಪಠ್ಯ ಪುಸ್ತಕದಲ್ಲಿನ ನಿರ್ದಿಷ್ಟ ಪ್ಯಾರಾಗ್ರಾಫ್ಗಳನ್ನೇ ಗುರುತಿಸಿ ಪ್ರಶ್ನೆಗಳನ್ನು ಬರೆದಿಸಲಾಗಿತ್ತು. ಅಂದ್ರೆ ಒಬ್ಬ ಲೆಕ್ಚರರ್ ಆದವನಿಗೆ, ಒಬ್ಬ ಟೀಚ್ ಮಾಡ್ಲಿಕ್ಕೆ ನಿಂತವನಿಗೆ ಈ ರೀತಿಯಾದಂತಹ ಮನಸ್ಥಿತಿ ಹೇಗೆ ಬರುತ್ತೆ ಎನ್ನುವಂಥದ್ದು ಒಂದು ವಿಚಿತ್ರ ಸಂಗತಿ. ಅವರ ವಿದ್ಯಾರ್ಥಿಗಳಂತೆಯೇ ದೇಶದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ರಾತ್ರಿ ಹಗಲು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರ್ತಾರೆ. ಹೊಟ್ಟೆಗೆ ಊಟ, ಕಣ್ಣಿಗೆ ನಿದ್ದೆ, ಅವರ ದಿನನಿತ್ಯದ ಟೈಮ್ ಟೇಬಲ್ ಶೆಡ್ಯೂಲ್ ಹೇಗಿರುತ್ತೆ ಅಂತ ಒಮ್ಮೆ ನೋಡಿದ್ರೆ ನಿಬ್ಬೆರಗಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನೀಟ್ಗೆ ವಿದ್ಯಾರ್ಥಿಗಳು ತಯಾರಾಗಿರ್ತಾರೆ. ಇವರು ಯಾರೋ ಒಂದು 4-5 ಜನ ಇವರ ವೈಯಕ್ತಿಕ ಅಥವಾ ಸ್ವಾರ್ಥದ ಆಸೆಗೋಸ್ಕರ ಇನ್ನುಳಿದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುವಂತಹ ಇಂತಹ ಮನಸ್ಥಿತಿ ಇರುವಂತಹ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಎನ್ನುವಂಥದ್ದು ನಮ್ಮ ಆರಂಭದ ದಿನಗಳಿಂದಲೂ ಕೂಡ ನಮ್ಮ ವಾದ. ಅದರ ಜೊತೆಗೆ ಈ ಪ್ರಶ್ನೆ ಪತ್ರಿಕೆ ನೂರಾರು ವಿದ್ಯಾರ್ಥಿಗಳನ್ನ ಹೇಗೆ ತಲುಪ್ತು. ಈಗ ಲೀಕ್ ಆದಂತಹ ಪ್ರಶ್ನೆ ಪತ್ರಿಕೆ ನೂರಾರು ವಿದ್ಯಾರ್ಥಿಗಳಿಗೆ ರೀಚ್ ಆಗಿದ್ದು ಹೇಗೆ ಎನ್ನುವಂತ ವಿಷಯ ಕೂಡ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಆಗಿದೆ. ರಾಜಸ್ಥಾನದ ಸೀಕರ್ನಲ್ಲಿದ್ದಂತಹ ಕೋಚಿಂಗ್ ಜಾಲದ ಮೂಲಕವೂ ಸೋರಿಕೆಯಾದ ಪ್ರಶ್ನೆ ಪತ್ರಿಕೆ ನೂರಾರು ವಿದ್ಯಾರ್ಥಿಗಳಿಗೆ ತಲುಪಿಸಲಾಗಿದೆ ಎಂದು CBI ಹೇಳಿದೆ. ಪರೀಕ್ಷೆಗೆ ಮುನ್ನ ಮೇ 2ರ ರಾತ್ರಿ 40ರಿಂದ 50 ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳಿರುವಂತಹ PDF ಫೈಲ್ ಅನ್ನು ಹಂಚಲಾಗಿತ್ತು. ಕೋಚಿಂಗ್ ನಿರ್ವಾಹಕರು ಅದನ್ನ ಬಹುತೇಕ ಇದೇ ಪ್ರಶ್ನೆ ಪತ್ರಿಕೆ ಬರುತ್ತದೆ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳಿಗೆ ರವಾನೆ ಮಾಡಿದ್ರು. ಪರೀಕ್ಷೆಯ ಬಳಿಕ ವಿದ್ಯಾರ್ಥಿಗಳು ಇದೇ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬಂದಿದ್ದವು ಎಂದು ಹೇಳುವ ವಿಡಿಯೋಗಳನ್ನು ಕೂಡ ದಾಖಲಿಸಿದ್ದರು ಎನ್ನುವಂತಹ ವಿಷಯ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆಯಾಗಿರುವಂತಹದ್ದು. ಇದೇ ಪ್ರಶ್ನೆಗಳ ಬರುತ್ತೆ ಎನ್ನುವಂತಹ ಒಂದು ಹೇಳಿಕೆಯನ್ನ ಮತ್ತು PDF ಅನ್ನ ಶೇರ್ ಮಾಡಲಾಗಿತ್ತು ಎನ್ನುವಂಥದ್ದು. ಅದರ ಜೊತೆಗೆ ಸಾಮಾಜಿಕ ಜಾಲತಾಣ ವಾಟ್ಸಪ್ ಗ್ರೂಪ್ಗಳನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಕೋಡ್ ವರ್ಡ್ಗಳನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗಿದೆ ಎನ್ನುವಂಥ ಒಂದು ಅಂಶ. ಕ್ವಿಕ್ ಆಗಿ ಹೇಳ್ತೀನಿ, ತುಂಬಾ ಡ್ರ್ಯಾಗ್ ಮಾಡೋಕ್ಕಾಗಲ್ಲ. ಒಂದೊಂದೇ ಪ್ರಮುಖ ಪಾಯಿಂಟ್ಸ್ಗಳನ್ನು ಕ್ವಿಕ್ ಆಗಿ ಹೇಳಿ ಮುಗಿಸ್ಬಿಡ್ತೀನಿ. ನೀಟ್ 2026, ಫಿಫಾ ವರ್ಲ್ಡ್ ಕಪ್ 2026 ಸೇರಿದಂತೆ ಹಲವು ವಾಟ್ಸಪ್ ಗ್ರೂಪ್ಗಳ ಮೂಲಕ ಪ್ರಶ್ನೆಗಳು ಹಾಗೂ ಮಾಹಿತಿಯನ್ನು ಹಂಚಿಕೊಳ್ಳಲಾಗುತ್ತಿತ್ತು. ಆರೋಪಿಗಳು ತಮ್ಮ ಗುರುತು ಮರೆಮಾಚಲು ಕೋಡ್ ಹೆಸರುಗಳನ್ನು ಬಳಸುತ್ತಿದ್ದರು. NTA ಮಾಸ್ಟರ್ ಸೆಟ್ಗಳಿಗೆ ಕೈಲಾಶ್ ಹಾಗೂ ಶಿವಾಲಿಕ್ ಎಂಬ ಹೆಸರುಗಳನ್ನು ಬಳಸಲಾಗುತ್ತಿತ್ತು. ಮತ್ತೊಬ್ಬ ಆರೋಪಿ ತನ್ನ ಸಹಚರರ ಮೊಬೈಲ್ ಸಂಖ್ಯೆಯನ್ನ AP ಬ್ರೋಕರ್ ಎಂಬ ಹೆಸರಿನಲ್ಲಿ ಸೇವ್ ಮಾಡಿಕೊಂಡಿದ್ದ ಎಂದು ತನಿಖೆಯಲ್ಲಿ ಬಹಿರಂಗ ಆಗಿದೆ. ಅದರ ಜೊತೆಗೆ 2025ರ ಅಕ್ಟೋಬರ್ನಲ್ಲೇ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಚು ಆರಂಭ ಆಗಿತ್ತು ಎನ್ನುವಂತಹ ಇನ್ನೊಂದು
ಮಾಹಿತಿ ಬಹಿರಂಗ ಆಗಿರುವಂತಹದ್ದು. ಪ್ರಶ್ನೆ ಪತ್ರಿಕೆಯ ಸೋರಿಕೆಗೆ 2025 ಅಕ್ಟೋಬರ್ನಲ್ಲೇ ಸಂಚು ರೂಪಿಸಲಾಗಿತ್ತು. 2025 ಅಕ್ಟೋಬರ್ನಿಂದಲೇ ವಿದ್ಯಾರ್ಥಿಗಳು ಹಾಗೂ ಪೋಷಕರನ್ನ ಸಂಪರ್ಕಿಸಿ ಲಕ್ಷಾಂತರ ರೂಪಾಯಿಗಳನ್ನ ಕಂತುಗಳಲ್ಲಿ ಸಂಗ್ರಹಿಸುತ್ತಿದ್ದರು ಎನ್ನುವಂತಹ ಮಾಹಿತಿ. ಆ ಹಣವನ್ನ ನಗದು ರೂಪದಲ್ಲೂ ಆನ್ಲೈನ್ ಮೂಲಕವೂ ಪಾವತಿಸಲಾಗುತ್ತಿತ್ತು ಎಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದೆ. ಅದರ ಜೊತೆಗೆ ಭದ್ರತಾ ಲೋಪದ ದುರುಪಯೋಗ, ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವ ಹಾಗೂ ಭಾಷಾಂತರ ಮಾಡುವ ಪ್ರಕ್ರಿಯೆಯಲ್ಲಿ ಒಬ್ಬನೇ ತಜ್ಞನಿಗೆ 4 ಮಾಸ್ಟರ್ ಸೆಟ್ಗಳ ಪ್ರವೇಶವಿತ್ತು ಎಂಬ ಸಿಬಿಐ ಎಂದು 4 ಮಾಸ್ಟರ್ ಸೆಟ್ಗಳ ಪ್ರವೇಶ ಇತ್ತು ಅಂತ ಹೇಳ್ಬಿಟ್ಟು ಸಿಬಿಐ ಪ್ರಶ್ನೆ ಮಾಡಿದೆ. ತಜ್ಞರ ಸಮರ್ಪಕ ತಪಾಸಣೆ ನಡೆಸಲಾಗಿರಲಿಲ್ಲ. ಇಡೀ ಪ್ರಕ್ರಿಯೆಯ ಮೇಲ್ವಿಚಾರಣೆಗೆ ಪ್ರತ್ಯೇಕ ನಿಯಂತ್ರಣ ಕೊಠಡಿಯೂ ಇರಲಿಲ್ಲ. ಇದೇ ಭದ್ರತಾ ಲೋಪವನ್ನು ಬಳಸಿಕೊಂಡು ಪ್ರಶ್ನೆಗಳನ್ನ ಹೊರಗಡೆ ಸಾಗಿಸಲಾಗಿದೆ ಎನ್ನುವಂತ ಅಂಶವನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿರುವಂತಹದ್ದು. ಒಂದು ವ್ಯವಸ್ಥೆ ಅಂತ ಬಂದಾಗ, ಒಂದು ವ್ಯವಸ್ಥೆಯಲ್ಲಿ ಒಬ್ಬ ಅಧಿಕಾರಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಬಂದಾಗ, ತಿನ್ನೋ ಅನ್ನಕ್ಕೆ ತಗೊಂಡಿರೋ ಸಂಬಳಕ್ಕೆ ನಿಯತ್ತಾಗಿರ್ಬೇಕ್ರಿ. ಅದು ಯಾವನೇ ಆಗಿರ್ಲಿ, ಅಲ್ಲಿ ಕೊಡುವ ಸಂಬಳದಿಂದ ಅವನ ಮನೆಯ ಹೊಲೆ ಉರಿಯುತ್ತಿರುತ್ತೆ. ನಿಯತ್ತ ಕೆಲಸ ಮಾಡಬೇಕು. ಆತ್ಮಾಭಿಮಾನ, ಸ್ವಾಭಿಮಾನಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು. ಎಂಜಲು ಕಾಸಿಗಾಗಿ, ಎಂಜಲು ಬಿಡುಗಾಸಿಗಾಗಿ, ಇಡಿಯಾಗಿ ದಕ್ಕುವ ಸಗಟು ಹಣಕ್ಕಾಗಿ ಈ ರೀತಿಯಾದಂತಹ ಅಕ್ರಮಗಳನ್ನ ಯಾರ್ಯಾರು ಎಸಗ್ತಾ ಇದ್ದಾರೋ ಅವರೆಲ್ಲರ ವಿರುದ್ಧ ಕೂಡ ಕಠಿಣ ಕ್ರಮ ಕೈಗೊಳ್ಳಬೇಕು ಎನ್ನುವಂಥದ್ದು. ಇಷ್ಟೆಲ್ಲ ಹೋರಾಟ ಆಯ್ತಲ್ವಾ ನೀಟ್ ಪಕ್ಕಕ್ಕೆ ಇಟ್ಬಿಡೋಣ. ನೀಟ್ದಾಗಿದೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಪ್ರಕರಣದಲ್ಲಿ ಏನಾಗುತ್ತೋ ಕಾದ್ ನೋಡೋಣ. KPSC ಅಲ್ಲಿ ನೋಡಿ, ಕಾಂಗ್ರೆಸ್ನವ್ರ ಪರಿಸ್ಥಿತಿ ಹೆಂಗೆ ಅಂತಂದ್ರೆ, ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಆಗಿದ್ದಕ್ಕೆ ಅದರಲ್ಲಿ ಭಾಗವಹಿಸ್ತಾರೆ, ಅದರ ಪರವಾಗಿ ಮಾತನಾಡ್ತಾರೆ, ಅದರ ಹೇಳಿಕೆಗಳನ್ನ ಕೊಡ್ತಾರೆ. ಅದರ ಪರವಾಗಿ ಕರ್ನಾಟಕದಲ್ಲಿ KPSC ಕೊಳತ್ ನಾರ್ತಾ ಇದೆ. ಇವರ ತಟ್ಟೆಯಲ್ಲಿ ಹೆಗ್ಗಣ ಇಟ್ಕೊಂಡು ಬೇರೆಯವ್ರ ತಟ್ಟೆಯಲ್ಲಿ ಇಲಿ ಹುಡುಕುವಂತ ಪ್ರಯತ್ನ. KPSC ಅಲ್ಲಿ ಒಂದ ಎರಡ ಮೊನ್ನೆ ರೀ ಶಿವಶಂಕರಪ್ಪ ಸಾಹುಕರ್ ಎನ್ನುವಂತ ಅಧ್ಯಕ್ಷನ ತಲೆದಂಡ ಆಗಿದ್ದು, ರಿಸರ್ವೇಶನ್ ಮೀಸಲಾತಿ ಹೆಸರಲ್ಲಿ ತನ್ನ ಮಕ್ಕಳಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡಿಸಲಿಕ್ಕೆ ತನ್ನ ಸ್ಥಾನದ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಂಥದ್ದು. ಅದರ ಜೊತೆಗೆ ಪಶುವೈದ್ಯಕೀಯ ಸೀಟ್ಗಳದ್ದು ಕೂಡ ಅಕ್ರಮ ಆಗಿದೆ ಎನ್ನುವಂಥದ್ದು ಆರೋಪ ಇದೆ. ಇಷ್ಟೆಲ್ಲ ಇರುವಾಗ ಕಾಂಗ್ರೆಸ್ನವ್ರಿಗೆ ಇದು ಯಾವುದೂ ಕಾಣಲ್ಲ. ನಾನು ಸೆಂಟ್ರಲ್ ಗೌರ್ಮೆಂಟ್ ಇದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಸಮರ್ಥಿಸಿಕೊಳ್ತಾ ಇಲ್ಲ. ಅದರಲ್ಲಿ ಅವರು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕಿತ್ತು, ನೈತಿಕ ಹೊಣೆ ಹೊರಬೇಕಿತ್ತು. ಅದು ಆಗಿದೆ, ಇಟ್ಸ್ ಓಕೆ, ಅದನ್ನ ಪಕ್ಕಕ್ಕೆ ಇಟ್ಬಿಡೋಣ. ಕರ್ನಾಟಕದಲ್ಲಿ ಇದ್ರ ಬಗ್ಗೆ ಒಬ್ಬ ಕಾಂಗ್ರೆಸ್ನವ್ರು ಮಾತಾಡಲ್ಲ. ಇವ್ರೇನೇ ಮಾಡಿದ್ರು ಸರಿ, ಬೇರೆಯವ್ರು ಏನೇ ಮಾಡಿದ್ರು ತಪ್ಪು ಅನ್ನೋ ಮನಸ್ಥಿತಿ ಇದೆಯಲ್ವಾ, ದಿಸ್ ಇಸ್ ನಾಟ್ ಅಕ್ಸೆಪ್ಟ್. ಇದನ್ನ ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ. ಯಾರು ಮಾಡಿದ್ರು ತಪ್ಪೆ ಎನ್ನುವಂಥದ್ದು ಮುಖ್ಯವಾದ ವಿಚಾರ. ಇನ್ನು ಈ ಆರೋಪಿಗಳೇನಿದ್ದಾರೆ ಇವರಿಗೆ ಯಾವ ಶಿಕ್ಷೆ ಆಗುತ್ತೆ, ಯಾವ ಕ್ರಮ ಆಗುತ್ತೆ ಎನ್ನುವಂಥದ್ದನ್ನ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಅಪ್ಡೇಟ್ ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಮಾರ್ಟ್ ಟಿವಿ.